ಕಿರಣ್ ಅವರು ಸಾಕಷ್ಟು ಸಿನಿಮಾದ ಬಗ್ಗೆ ಪ್ರೀತಿ ಇದೆ. ಆ ಸಿನಿಮಾ ಮಾಡೋದಕ್ಕೆ ಮನೆಯವರ ಯಾರ ಸಪೋರ್ಟ್ ಕೂಡ ಇರಲಿಲ್ಲ. ಅಪ್ಪ ನೋಡಿದ್ರೆ ಆ, ಒಂದೊಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಅಲ್ಲಿ ಅವರು ಒಂದ್ ರೀತಿಯಾಗಿ ನಿಮಗೆ ಬೇಡದೆ ಇತ್ತು ಏನೋ ಸಿನಿಮಾ, ಬಟ್ ನಿಮಗೆ ಸಿನಿಮಾದ ಮೇಲೆ ಇರುವಂತಹ ಪ್ರೀತಿ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೊನೆಗೆ ಇವಾಗ ಹೀರೋ ಆಗಿ ಬಂದು ಮುಂದೆ ನಿಂತಿದ್ದೀರಾ. ಸೊ ನೀವು ಪಟ್ಟಂತಹ ಸ್ಟ್ರಗಲ್, ನಿಮ್ಮ ಹಾದಿ, ಹಾಗೆ ನಿಮ್ಮ ಮನೆಯವರ ಸಪೋರ್ಟ್ ಇಲ್ದೇನೂ ಕೂಡ ನೀವು ಇಲ್ಲಿ ತನಕ ಬಂದಿರೋದು. ಮೇಡಮ್, ನನ್ನ ಫ್ಯಾಮಿಲಿ ಯಾರನ್ನು ಇಂಡಸ್ಟ್ರಿಯಲ್ಲಿ ಇರೋರಲ್ಲ. ಒಂದು ಸ್ಟ್ಯಾಂಡರ್ಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ತುಂಬ ರಿಚ್ ಹೇಳಲ್ಲ, ತುಂಬ ಪೂರ್ ಅಂತಲೂ ಹೇಳಲ್ಲ. ಬಟ್ ನನ್ನ ಫ್ಯಾಮಿಲಿಲಿ ಯಾರು ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ನನಗೆ ಒಂದೇ ಅನಿಸಿದ್ದು, ಯಶ್ ಅವ್ರದ್ದು ಗ್ರೋತ್ ಅದೆಲ್ಲ ನೋಡ್ತಾ ಇದ್ದೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಇವರೇ ರೇಂಜಿಗೆ ಮಾಡಿದ್ದಾರೆ ಅಂದರೆ ನಾವು ಮಾಡ್ಬೋದು, ನಾನು ಮಾಡ್ಬೋದು. ನನಗೂ ಸಿನಿಮಾ ಮೇಲೆ ಪ್ಯಾಷನ್ ಇತ್ತು. ಅಲ್ಲಿವರೆಗೂ ನಂಗೆ ನಂಬಿಕೆ ಇರಲಿಲ್ಲ. ದುಡ್ಡಿರೋರು ಮಾತ್ರ ಸಿನಿಮಾ ಮಾಡೋಕ್ಕಾಗೋದು, ಇಲ್ಲ ಒಳ್ಳೆ ಬ್ಯಾಕ್ಗ್ರೌಂಡ್ ಇರಬೇಕಿಲ್ಲ, ಫ್ಯಾಮಿಲಿ ಫಿಲಮ್ ಇದರಲ್ಲೇ ಇರಬೇಕು, ಅವ್ರು ಮಾತ್ರ ಮಾಡ್ಬೋದು ಅಂದ್ಕೊಂಡಿದ್ದೆ. ಬಟ್ ಯಶ್ ಅವ್ರು ಯಾವಾಗ ಅಪ್ರೂವ್ ಮಾಡಿದ್ರು, ನಾನು ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದು ಮಾಡಿದ್ದೀನಿ ಮೇಡಮ್. ಬಂದಾದಮೇಲೆ ನನಗೆ ಯಾರೂ ಗೊತ್ತಿಲ್ಲ, ಬಿಗಿನರ್ಸ್ಗೆ ಯಾರೂ ಕೊಟ್ಟಿಲ್ಲ. ಸೊ ನಾನು ಹೋಗಿ ಚೆನ್ನೈಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದೀನಿ. ಕೆಲಸ ಕಲಿಬೇಕು, ಶೂಟಿಂಗ್ ಹೆಂಗಿರುತ್ತೆ ನೋಡೋಕ್ಕೆ. ಜೂನಿಯರ್ ಆಗಿ ಮಾಡಿದ್ದೀನಿ, ಕೋಆರ್ಡಿನೇಟರ್ ಆಗಿ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದ್ದೀನಿ. ಎಲ್ಲ ಕೆಲಸ ಕಲ್ತ್ಕೊಂಡು ಬಂದು ನಾನು ಅಪ್ರೋಚ್ ಮಾಡಿದೆ ತುಂಬ ಜನಕ್ಕೆ, ಮಾಡೋಣ ಅಂತ. ಬಟ್ ಎಲ್ಲೂ ಯಾರೂ ನಾನು ಕರೆದು ಕೊಡಲಿಲ್ಲ. ಫೈನಲಿ ಒನ್ ಡೇ ನಮ್ಮ ಬಾಸ್ ಹೇಳಿ ಡೈಲಾಗ್ ಯಾವಾಗಲೂ ಕಿವಿಲಿ ಹೊಡಿತಾ ಇತ್ತು, ನಮಗೆ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋಗಳು ಆಗಬೇಕು ಅಂತ. ಸೊ ನನ್ನ ಕತೆ ನಾನೇ ಬರೆದೆ, ನಾನೇ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದೆ. ಅವರು ಕತೆ ಕೇಳಿ ನೀನು ಏನಪ್ಪ ಮಾಡಿದ್ಯಾ ಅಂತ ಕೇಳೋದು. ನಾನು ಹಿಂಗೆ ಮಾಡಿದ್ದೀನಿ ಸರ್ ಅಂತ ಹೇಳಿದೆ. ಸೊ ಕತೆ ಚೆನ್ನಾಗಿ ಮಾಡ್ಕೊಂಬಂದಿದ್ಯಾ, ಒಂದು 8 ತಿಂಗಳು ಟ್ರಾವೆಲ್ ಮಾಡೋಣ, ಇದು ಇನ್ನೂ ಬಿಲ್ಡ್ ಮಾಡು ಆಮೇಲೆ ಮಾಡೋಣ ಅಂದರು. 8 ತಿಂಗಳು ಟೈಮ್ ತೊಗೊಂಡು ತಲೆಯಲ್ಲಿ ಒಂದೇ ಇದ್ದಿದ್ದು, ಇವಾಗ ನಾನು ಗೆಲ್ಲಬೇಕು ಅಂದರೆ ನಾನು ಏನಾದರೂ ವಾವ್ ಫ್ಯಾಕ್ಟ್ರೇ ಮಾಡಬೇಕು, ಇಲ್ಲ ತುಂಬ ಆಡಿಯನ್ಸ್ನ ಅಳಿಸ್ಬೇಕು. ಸೊ 8 ತಿಂಗಳು ತುಂಬ ಹೋಮ್ ವರ್ಕ್ ಮಾಡಿ ಎಲ್ಲ ಇಂಡಸ್ಟ್ರಿನೂ ನೋಡಿದೆ. ತಮಿಳಲ್ಲಿ ಲವ್ ಟುಡೇ ಅಂತ ಬಂತು, ಹೊಸಬಂದು ಸಿನಿಮಾ ಬಂದು ಆಡಿಯನ್ಸ್ನ ಆಲ್ಮೋಸ್ಟ್ 100 CR ತನಕ ಹೋಯ್ತು. ಇವಾಗ ಅವರು ಆ ಕೆಪಬಿಲಿಟಿ ಇದೆ. ಇವಾಗ ತೆಲುಗುಲಿ ಬೇಬಿ ಅಂತ ಸಿನಿಮಾ ಬಂತು, ಅವರು ಇದೇ ರಿಯಾಲಿಟಿ ಬೇಸ್ಡ್ ಬಂದು ಮಾಡ್ರೆ ನಾವು ಯಾಕೆ ಮಾಡಬಾರ್ದು ಕನ್ನಡದಲ್ಲಿ. ಸೊ ಆ ಒಂದು ಹಠದಿಂದ ಮಾಡಿದ ಸಿನಿಮಾನೇ ಲೈಫ್ ಟುಡೇ. ಸೊ ನೆನ್ನೆ ಸಾಂಗ್ ಬಿಟ್ಟಿದ್ದು ಜಸ್ಟ್ ಒಂದು ಕ್ಯಾರೆಕ್ಟರ್ ಎಮೋಷನ್ ಅಷ್ಟೇ. ಬಟ್ ಸಿನಿಮಾ ಕತೆ ತುಂಬ ಬೇರೆ ಬೇರೆ ಲೆವೆಲಲ್ಲೇ ಇದೆ. ಎಲ್ರಿಗೂ ಜನರಿಗೆ ತಾಕಂಥ ಸಿನಿಮಾ. ಡೈರೆಕ್ಟು ಅವರು ಆರ್ಟಿಗೆ ಫೀಲ್ ಆಗಿ ಎಮೋಷನಲ್ಲಿ ಅಳೋಂಥ ಸಿನಿಮಾ ಮಾಡಿದ್ದೀನಿ. ಸೊ ಮುಂದೆ ಒಂದಿನ ಗೊತ್ತಾಗುತ್ತೆ ಮೇಡಮ್, ಮುಂದೆ ಒಂದಿನ ಬಿಡ್ಕೊಡ್ತಾ ಹೋಗ್ತೀನಿ ಸಿನಿಮಾ ಏನು ಅಂತ. ಸರ್, ಒಂದು ಕೇಳ್ಪಟ್ಟೆ, ನೀವು ಇಷ್ಟು ಕಷ್ಟಪಟ್ಟು ಸಿನಿಮಾದ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಬಿಟ್ಟು ಸಿನಿಮಾವನ್ನ ಮಾಡಿದ್ದೀರಾ, ಮತ್ತೆ ನೀವೇ ಕತೆ ಬರೆದ್ಬಿಟ್ಟು ಎಲ್ಲೂ ಅವಕಾಶಗಳು ಸಿಗದೆ, ಅವಕಾಶಗಳ ಕೊರತೆಯಿಂದ ಯಾರೂ ಮುಂದೆ ಬರೋಕ್ಕೆ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ರಿಸ್ಕ್ ಅಂತಾನೆ ಹೇಳ್ಬೋದು ತಗೊಂಡು ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಪೇಮೆಂಟ್ಸನ್ನ ಕ್ಲಿಯರ್ ಮಾಡಬೇಕು ಎಲ್ಲವನ್ನೂ ಕೊಟ್ಟರು ಕೂಡ ಪ್ರಮೋಷನ್ನಿಗೆ ಕಲಾವಿದರು ಯಾಕೆ ಬರಲ್ಲ? ಇದು ನಿಮ್ದೊಬ್ರು ಸಿನಿಮಾದ ಪ್ರಾಬ್ಲಮ್ ಅಲ್ಲ. ಈ ಹಿಂದೆ ನಾನು ತನಿಷಾ ಅವ್ರನ್ನ ಮಾತಾಡ್ಸಿದೆ, ಕೋಣ ಸಿನಿಮಾದು, ಅವರು ಅದನ್ನೇ ಹೇಳ್ತಾ ಹೋದ್ರು, ಪ್ರಮೋಷನ್ಗೆ ಕಲಾವಿದ್ರು ಬರಲ್ಲ, ಶೇರ್ ಮಾಡಲ್ಲ ಲಿಂಕ್ಸ್ನ. ನಾವು ಸಿನಿಮಾದ ಮೇಲೆ ಪ್ರೀತಿ ಇರೋರು, ನಾವಷ್ಟು ಮಗು ಅದು ಒಂಥರ, ಅದು ದೊಡ್ಡದು ಬೆಳೆದು ದೊಡ್ಡದಾಗೋವರೆಗೂ, ಅದು ಯಶಸ್ಸನ್ನ ಕಾಣೋವರೆಗೂ ಕೂಡ ನಾವು ಅದನ್ನ ಅಷ್ಟು ಅಕ್ರೆ ಪ್ರೀತಿಯಿಂದ ನೋಡ್ಕೋಬೇಕು. ಪೇಮೆಂಟ್ ಕ್ಲಿಯರ್ ಆದ ತಕ್ಷಣ ಟಾಟಾ ಬಾಯ್ ಬಾಯ್ ಹೇಳಿದ್ರೆ ಸಿನಿಮಾ ಹಾಕ್ದವ್ರಿಗೆ ಎಷ್ಟು ಹೊಡ್ತಾ ಬಿಡತ್ತೆ. ಅಂತ ಕಲಾವಿದ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ. ಬಟ್ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋಬೋದು, ನನ್ನ ಟೀಮ್ ಆಗಿರೋದು ಬೇರೆ ಎಲ್ರಿಗೂ. ಪ್ರೊಡ್ಯೂಸರ್ ಆಲ್ಮೋಸ್ಟ್ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ತಾರೆ. ಇವತ್ತಿನ ಬಿಸ್ನೆಸ್ ಏನಿದೆ ಅಂತ ನಿಮಗೂ ಗೊತ್ತಿದೆ. ಪ್ರೊಡ್ಯೂಸರ್ ಆಲ್ಮೋಸ್ಟ್ ಒಬ್ಬ ತಂದೆ ಥರ ಪ್ರತಿಯೊಂದು ಊಟ ಇರೋಕ್ಕೆ ರೂಮು. ನಾವು ಆಲ್ಮೋಸ್ಟ್ ಚಿಕ್ಕಮಗಳೂರಲ್ಲಿ 50 ಡೇಸ್ ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 150-160 ಕ್ರೂ ಅದನ್ನು ಸಾಕಿದ ಪ್ರೊಡ್ಯೂಸರ್ ಒಬ್ಬ ಕೆಲಸ ಕೊಟ್ಟಿದ್ದಾರೆ. ಸೊ ಅವ್ರನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ. ನಮ್ಮ ಪರ್ಸ್ನಲ್ ಲೈಫ್ ಇವಾಗ ಪಾಪ ಮೊನ್ನೆ ಕೆಲವ್ರು ಬಂದಿರಲಿಲ್ಲ, ನಾನು ಹೀರೋಯಿನ್ ಬಂದಿರಲಿಲ್ಲ, ಶಿ ಈಸ್ ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್, ಅವ್ರ ಬಗ್ಗೆ ನೋ ಡೌಟ್. ಬಟ್ ಅವ್ರೂ ಒಂದು ಸ್ವಲ್ಪ ಬಂದು ಸಪೋರ್ಟ್ ಮಾಡಬೇಕು. ಪಾಪ ಅವ್ರದ್ದು ಏನಿತ್ತು ಇಶ್ಯೂ ನನಗೆ ಗೊತ್ತಿಲ್ಲ, ಪಾಪ ಬಂದಿಲ್ಲ. ನಾನು ಅವ್ರನ್ನ ರಾಂಗಾಗೂ ಬ್ಲೇಮ್ ಮಾಡೋಕ್ಕಾಗಲ್ಲ. ತುಂಬ ಜನ ಕೇಳಿದ್ರು ಯಾಕೆ ಹೀರೋಯಿನ್ ಬಂದಿಲ್ಲ ನಿಮ್ಗೆ ಅವ್ರಿಗೇನೋ. ಶಿ ಈಸ್ ವೆರಿ ಗುಡ್ ಗರ್ಲ್ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ಸು ಲೇಖಾ ಚಂದ್ರ ಅವರು. ಬಟ್ ಕೆಲವೊಂದು ಅವ್ರ ರೀಸನಿಂದ ಬಂದಿಲ್ಲ. ಮುಂದೊಂದು ದಿನಗಳಲ್ಲಿ ಖಂಡಿತ ಅವರು ಬರ್ತಾರೆ, ನಮ್ಮ ಟೀಮಾಗಿ ನಿಂತ್ಕೋತಾರೆ. ಆಮೇಲೆ ಶೂಟಿಂಗೆಲ್ಲ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ 100% ಬರ್ತಾರೆ, ನನ್ನ ಟೀಮ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬೇರೆ ಕಲಾವಿದ್ರಿಗೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಪ್ರೊಡ್ಯೂಸರ್ ಪರ ನಿಲ್ಲೋಣ. ಒಬ್ಬ ಪ್ರೊಡ್ಯೂಸರ್ ಉಳಿದ್ರೆ ಇನ್ನು 4 ಜನ ನನ್ನಂಥವ್ರು ಬರ್ತಾರೆ. ಒಬ್ಬ ಪ್ರೊಡ್ಯೂಸರ್ ಹೋದರೆ ಅರ್ಧ ಇಂಡಸ್ಟ್ರಿನೇ ಹೋಗುತ್ತೆ. ಆಲ್ಮೋಸ್ಟು ಇಂಡಸ್ಟ್ರಿ ನಡೀತಾ ಇರೋದೇ ಹೊಸಬ್ರು ಸಿನಿಮಾಯಿಂದ ಮೇಡಮ್. ಸ್ಟಾರ್ಗಳು 3 ವರ್ಷಕ್ಕೆ ಒಂದೇ ಸಿನಿಮಾ ಮಾಡೋದು, ನಾವುಗಳೇ ಮಾಡೋದು. ಸೊ ಈ ಥರ ಪ್ರೊಡ್ಯೂಸರ್ ಉಳಿಸ್ಕೊಳ್ಳೋಣ ಅಂತ ನಾನು ಮನವಿ ಮಾಡ್ತೀನಿ.